ಪೂರ್ವ ಮುಂಗಾರಿನ ಕತೆ ಈಗಾಗಲೇ ಗೊತ್ತಾಗಿದೆ ನಿಮಗೆ, ಎಲ್ಲೆಲ್ಲಿ ಮಳೆ ಆಗಿದೆ, ಏನೇನು ಪರಿಸ್ಥಿತಿ ಅಂತೇಳಿ. ಆದರೆ ಈಗ ವಾಡಿಕೆಗಿಂತ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿಬಿಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ ಮೇ 27ಕ್ಕೆ ಮುಂಗಾರು ಮಾರುತಗಳು ಕೇರಳ ಕರಾವಳಿ ಪ್ರವೇಶಿಸುವ ಸಾಧ್ಯತೆ ಇದೆ ಅಂತ ಹೇಳಿತ್ತು. ಆದರೆ ಅದಕ್ಕಿಂತಲೂ 3 ದಿನ ಮುಂಚೆನೇ 24ನೇ ತಾರೀಕಿಗೆ ಇವತ್ತೇ ಬಂದುಬಿಟ್ಟಿದೆ. ಅದು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಗಳೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇದೆ, ಆವರಿಸ್ಕೊಂಡಿದೆ. ಅದ್ರ ಮ್ಯಾಪ್ ನೋಡಿದಾಗ ರೈತರ ಮೊಗದಲ್ಲಿ ಈಗ ಸಂತಸ ಇದೆ. ಸಾಮಾನ್ಯವಾಗಿ ಜೂನ್ 1ನೇ ತಾರೀಕಿಗೆ ಮುಂಗಾರು ಕೇರಳ ಕರಾವಳಿ ಪ್ರವೇಶಿಸ್ತಾ ಇತ್ತು. ಅದಾದ ನಂತರ ಒಂದು ವಾರದ ನಂತರ ಜೂನ್ 6-7 ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬರ್ತಾ ಇತ್ತು. ಈಗ ರೆಡ್ ಅಲರ್ಟ್ ಇದೆ ಕೇರಳದಲ್ಲಿ. ಕಣ್ಣೂರು, ಕಾಸರಗೋಡಿನ ಪ್ರವಾಸಿ ತಾಣಗಳನ್ನು ಮುಚ್ಚಿದ್ದಾರೆ. ತಿರುವನಂತಪುರಂ, ಇಡುಕ್ಕಿ, ಕೊಲ್ಲಂ ಇವೆಲ್ಲ ಭಾಗಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ರೆಡ್ ಅಲರ್ಟ್ ಇದೆ. ಕರ್ನಾಟಕದ ಕರಾವಳಿಗೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಹುಷಾರು. ಇನ್ನು ಕೇರಳಕ್ಕೆ ಮಾನ್ಸೂನ್ ಮಾರುತಗಳು ಅಪ್ಪಳಿಸಿದರೆ ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಮರ ಬಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ವಿರಾಜಪೇಟೆ ತಾಲೂಕಿನ ತೋರ ಗ್ರಾಮದಲ್ಲಿ ಸಾಲು ಸಾಲು ವಿದ್ಯುತ್ ಕಂಬಗಳು ಬಿದ್ದಿವೆ. ತಲಕಾವೇರಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಭಾಗಮಂಡಲದ ಕೊಟ್ಟೂರು ಬಳಿ ರಸ್ತೆ ಅಡ್ಡಲಾಗಿ ಮರ ಬಿದ್ದು ಕೆಲ ಕಾಲ ಸಂಚಾರಕ್ಕೆ ತೊಡಕುಂಟಾಯಿತು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರಾಟೆಮನೆ ಬಳಿ ಮಂಗಳೂರಿನಿಂದ ಬೆಂಗಳೂರಿಗೆ ಮೀನುಗಳನ್ನು ಸಾಗಿಸ್ತಾ ಇದ್ದ ಲಾರಿಯೊಂದು ಮಳೆಗೆ ದಾರಿ ಕಾಣದೆ ಪಲ್ಟಿ ಹೊಡೆದಿದೆ. ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ವಿದ್ಯುತ್ ಕಂಬ, ಬೃಹತ್ ಮರಗಳು ಧರೆಗುರುಳಿವೆ. ಮೂಡಿಗೆರೆ ತಾಲೂಕಿನ ಜಾರಗಲ್ ಗ್ರಾಮದಲ್ಲಿ ಮನೆ ಪಕ್ಕದ ತಡೆಗೋಡೆ ಕುಸಿದಿದೆ. ಚಿಕ್ಕಮಕ್ಕಿ ಗ್ರಾಮದಲ್ಲಿ ಶೆಡ್ ಕುಸಿದು 3 ಕುರಿಗಳು ಸಾವನ್ನಪ್ಪಿವೆ. ತ್ರಿಪುರ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದು ಕಾರು ಜಖಮಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. 31 ಮೀಟರ್ ನೀರು ಶೇಖರಣೆಯ ಡ್ಯಾಂ ಇದಾಗಿದ್ದು, ಕಾರವಾರ ಶಾಸಕ ಸತೀಶ್ ಸಾಯಿಲ್, ಡಿಸಿ ಲಕ್ಷ್ಮೀಪ್ರಿಯಾ ಬಾಗಿನ ಅರ್ಪಿಸಿದರು. ಬೇಲೂರು ತಾಲೂಕಿನ ಎಗಚಿ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದು 500 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಮೇ 28ರವರೆಗೆ ರಾಜ್ಯದ ಕರಾವಳಿ, ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಹಾಗೂ ಬೆಂಗಳೂರಿನಲ್ಲಿ ಗುಡುಗು ಗಾಳಿ ಸಹಿತ ಮಳೆಯಾಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ಮಳೆಯಿಂದ ಹಾನಿಯಾದ ಮನೆಗಳಿಗೆ 10,000 ಪರಿಹಾರ ಕೊಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ. 16 ವರ್ಷಗಳ ಬಳಿಕ ಅವಧಿಗೂ ಮುನ್ನ ಪ್ರವೇಶ ಆಗ್ತಾ ಇರೋದಂತೆ. ಹೌದು, 2009ರಲ್ಲಾಗಿತ್ತು. ಅದಾದ ನಂತರ 2001 ಮತ್ತು 2009 ಅದಾದ ನಂತರ ಈಗ 16 ವರ್ಷಗಳ ನಂತರ ಅವಧಿ ಪೂರ್ಣವಾಗಿರುವಂಥ ಮಳೆ. ನೋಡೋಣ, ಈ ವರ್ಷ ಹೆಚ್ಚು ಮಳೆ ಆಗುತ್ತೆ ಅಂತಿದ್ದಾರೆ. ಈಗಾಗಲೇ ತುಂಬಿ ಬಿಟ್ಟಿದ್ದಾವೆ ನೀರು. ಇನ್ನು ಎಲ್ಲಿ ತುಂಬಿ ಹರಿಯುತ್ತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಭಾಳ ಸ್ವಲ್ಪ ಡ್ಯಾಮ್ಗಳ ಕೆಪಾಸಿಟಿಗಳನ್ನು ಇನ್ಕ್ರೀಸ್ ಮಾಡ್ಕೋಬೇಕಿಲ್ಲ, ಹೊಸ ಡ್ಯಾಮ್ಗಳನ್ನೇನೋ ಕಟ್ಟಬೇಕಾ. ಬಟ್ ಆಗಲ್ವಲ್ಲ, ನಮ್ಮಲ್ಲಿ ಕಾಸಿಲ್ಲ, ಎಲ್ಲ ಗ್ಯಾರಂಟಿಗಳಿಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೊತ್ತು ಪಾಕಿಸ್ತಾನದ ಶೆಲ್ ದಾಳಿಗೆ ಬಲಿಯಾದಂಥ ಕುಟುಂಬಸ್ಥರನ್ನ ಭೇಟಿಯಾದರು. ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು, ಪೂಂಚ್ ಜಿಲ್ಲೆಗೆ. ಅಲ್ಲಿ ಶೆಲ್ ದಾಳಿಗೆಲ್ಲ ಬಲಿಯಾಗಿದ್ರಲ್ಲ ಕುಟುಂಬಸ್ಥರನ್ನೆಲ್ಲ ಭೇಟಿಯಾಗಿ ಸಾಂತ್ವನ ಹೇಳಿದರು. ಜೊತೆಗೆ ಅಲ್ಲಿ ಗುರುದ್ವಾರ ಮತ್ತು ದೇವಾಲಯಕ್ಕೂ ಕೂಡ ಭೇಟಿ ಕೊಟ್ಟರು. ಆಮೇಲೆ ಶಾಲಾ ಮಕ್ಕಳೊಂದಿಗೆ ಒಂಚೂರು ಸಂವಾದ ನಡೆಸಿದರು. ಈಗ ರಾಷ್ಟ್ರ ಮಟ್ಟದಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ತಂಡ ಹೊಡೆದಿರುವ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಭಾರತ ತಿರುಗೇಟನ್ನು ಕೊಟ್ಟಿದೆ. ಕಳೆದ 4 ದಶಕಗಳಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ 20,000ಕ್ಕೂ ಹೆಚ್ಚು ಭಾರತೀಯರು ಸಾವನ್ನಪ್ಪಿದ್ದಾರೆ ಅಂತ ಯುಎನ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಗುಡುಗಿದೆ. ಇನ್ನು ಗಡಿಯಾಚೆಗಿನ ಭಯೋತ್ಪಾದನೆಗೆ ತನ್ನ ಬೆಂಬಲ ನಿಲ್ಲಿಸುವವರೆಗೂ ಸಿಂಧೂ ಒಪ್ಪಂದದ ಅಮಾನತಿನಲ್ಲಿ ಏನಿಟ್ಟಿದ್ದೀವಿ ಅದನ್ನು ವಾಪಸ್ ತಗೊಳ್ಳಲ್ಲ, ಅದು ಕಾಯಮಾಗಿ ಉಳಿಯುತ್ತೆ ಅಂತ ಪರ್ವತನೇನಿ ಹರೀಶ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಗುಜರಾತ್ ಗಡಿಯಲ್ಲಿ ಒಬ್ಬ ನುಸುಳುಕೋರನನ್ನು ಬಿಎಸ್ಎಫ್ ಹೊಡೆದು ಹಾಕಿದೆ. ಈ ಮಧ್ಯೆ S-400 ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ 314 ಕಿಲೋಮೀಟರ್ ದೂರದಿಂದಲೇ ಪಾಕ್ನ AWACS ಏರ್ಕ್ರಾಫ್ಟ್ ಹೊಡೆದುರುಳಿಸಿತ್ತು ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಯುದ್ಧದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಸಾಧನೆ ಆಗಿರೋದು. ಇನ್ನು ಈ ಡೆಲಿವರಿ ಬಾಯ್ ಕತೆ ಮಾತ್ರ ಇವತ್ತು ಕೇಳಬಾರ್ರಿ. ಯಾರ್ರಿ ಅವನು? ಅಡ್ರೆಸ್ ತಪ್ಪಾಯಿತು ಅಂದ ತಕ್ಷಣ ಏನೋ ಒಂದು ನಂಬರ್ ಅಷ್ಟೇ ಚೇಂಜ್ ಆಗಿರೋದು, ಪಕ್ಕದಲ್ಲಿದ್ದು ಈ ಕಡೆಗೆ. ಅಲ್ಲಿ ಹೋಗ್ಬಿಟ್ಟು ಏನೋ ಒಂಚೂರು ಮಾತುಕತೆ ಆಗಿದೆ ಅಷ್ಟೇ, ಮಾತುಕತೆಯಲ್ಲಿ ಒಂಚೂರು ಜೋರು ಧ್ವನಿ ಆಗಿದೆ, ಹೊಡಿಬೇಕಾ ಈ ರೀತಿಯಲ್ಲಿ? ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅವನನ್ನು ಹುಡುಕ್ತಾ ಇದ್ದಾರಂತೆ, ಅವನು ಅಪ್ಸ್ಕೊಂಡಾಗಿದ್ದಾನೆ. ಬಟ್ ಆ ಕಂಪ್ನಿಯವರು ಕ್ಷಮೆ ಕೇಳಿದಾರಂತೆ. ಬರೀ ಕ್ಷಮೆ ಕೇಳಿದರೆ ಆಗೋದಿಲ್ಲ, ಅವ್ನಿಗೇನು ಪಾಪ ನೋವಾಗಿದೆಯಲ್ಲ, ಏನೋ ಮೂಳೆ ಮುರಿದಿದೆ ಅಂತ ಹೇಳ್ತಿದ್ದಾರಂತೆ. ಅದೇನಿದೆ ಅದು ಟ್ರೀಟ್ಮೆಂಟ್ ಎಲ್ಲ ಕಂಪ್ನಿನೇ ಭರಿಸಬೇಕು, ಅದ್ರ ಜವಾಬ್ದಾರಿ ಹೊತ್ಕೊಳ್ಬೇಕು. ಯಾವನು ಡೆಲಿವರಿ ಬಾಯ್? ಪಾಪ ಉಳಿದಂಥ ಡೆಲಿವರಿ ಬಾಯ್ ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ವರ್ತಿಸ್ತಾರೆ. ಏನೇ ಆದರೂ ಬಂದಿ ಸರ್, ಇಲ್ಲಾಗಿದೆ ಸರ್ ಹೇಳ್ಕೊಂಡು ಬರ್ತಾರೆ, ಎಷ್ಟು ಚೆನ್ನಾಗಿ ವರ್ತಿಸ್ತಾರೆ. ಇಂಥವರಿಂದ ಆ ಡೆಲಿವರಿ ಬಾಯ್ಗಳಿಗೆ ಕೆಟ್ಟ ಹೆಸರು. ಕೊಡಬೇಕೆರಡು, ಎಲ್ಲ ಡೆಲಿವರಿ ಬಾಯ್ಸ್ಗಳು ಸೇರ್ಕೊಂಡೇ ಕೊಡಬೇಕು ಇವನಿಗೆ, ಯಾವನಿದಾನು ಹುಡುಕ್ಬಿಟ್ಟು, ಅವಾಗ ಸರಿ ಆಗುತ್ತೆ. ಈ ರೀತಿನ ಹೊಡೆಯೋದು ಒಬ್ಬನು. ಅಪ್ರಾಪ್ತ ಬಾಲಿಕೆ ಮೇಲೆ ನಿರಂತರವಾಗಿ ಅತ್ಯಾಚಾರಗಿಸಿದಂಥ ಕಾಮುಕ ಸ್ವಾಮಿ, ಅವನಿಗೆ ಸ್ವಾಮಿ ಅಂತ ಕರೀತಾರೆ, ಮುಖ ನೋಡ್ರಿ ಅವನು. ಪೊಲೀಸರು ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೇಖಳಿ ಗ್ರಾಮದ ರಾಮಮಂದಿರ ಲೋಕೇಶ್ವರ ಸ್ವಾಮಿ ಅಂತೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಈಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ದಂಥ ಪಾಲಕಿಯನ್ನು ಮನೆಗೆ ಬಿಡೋ ನೆಪದಲ್ಲಿ ಕರ್ಕೊಂಡು ಹೋಗಿದ್ದಾರಂತೆ. ರಾಯಚೂರು, ಬಾಗಲಕೋಟೆ ಜಿಲ್ಲೆ ಲಾಡ್ಜ್ಗಳಲ್ಲೆಲ್ಲ ಅತ್ಯಾಚಾರ ಎಸಗಿದ್ದಾನೆ. ಅವಳು ಯಾಕೆ ಹೋದ್ಲು ಪಾಪ? ಅವಳು
ಆಮೇಲೆ ಏನೋ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದ ಅಂತೆ. ಮಾರಕಾಸ್ತ್ರಗಳು ಬೇರೆ ಸಿಕ್ಕಿದ್ವಂತೆ. ಅದಕ್ಕೆ ಹೇಳೋದು ಜನರಿಗೆ, ಯಾರೋ ಖಾವಿ ಹಾಕ್ಕೊಂಡು ಬಂದ ತಕ್ಷಣವೇ ಕಾಲು ಬಿದ್ಕೊಂಡು ನಿಂತ್ಬಿಡೋದು. ಫಸ್ಟ್ ಅವ್ರು ಯಾರು ಸ್ವಾಮಿ, ನಿಮ್ಮ ಹಿನ್ನೆಲೆ ಏನು ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ಕಾಲು ಮುಗಿತೀವಿ ಅಂತ ಕೇಳಿ, ಏನು ತಪ್ಪಲ್ಲ.